ರಾಜ್ಯಸಭೆ ಅವಧಿ ಮುಕ್ತಾಯವಾಗಿದೆ. ದೇವೇಗೌಡರು ಮತ್ತೆ ಮರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಜೋರಾಗಿದೆ. ನಾವಂತೂ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ದೇವೇಗೌಡರನ್ನು ಯಾರ ಹತ್ರನೂ ಚರ್ಚೆ ಮಾಡೋಕ್ಕೂ ಹೋಗಿಲ್ಲ. ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂಥ ಸುದ್ದಿ ನೋಡ್ತಾ ಇದ್ದೀವಿ ಅಷ್ಟೇ. ಅದು ಹೊರತುಪಡಿಸಿ ನಮ್ಮ ಗಮನದಲ್ಲಿ ಅದು ಯಾವುದೂ ಇಲ್ಲ. ಸರ್, ಅವಕಾಶ ಕೊಟ್ಟರೆ ದೇವೇಗೌಡರು ಹೋಗ್ತಾರೆ ಮತ್ತೆ? ಅಲ್ಲ, ಅದು ಅವ್ರಿಗೆ ಸೇರಿದ್ದು. ಏಕೆಂದರೆ ಅವರು 63 ಜನ ಇದ್ದಾರೆ. ಅವ್ರ ಪಕ್ಷದಲ್ಲೂ ಹಲವಾರು ಸಮಸ್ಯೆಗಳಿರ್ತವೆ. ನಾನು ಆ ಹಿನ್ನೆಲೆ ಒಳಗೆ ನಾನು ಯಾಕೆ ಚರ್ಚೆ ಮಾಡಲಿ ಆ ವಿಷಯದಲ್ಲಿ? ದೇವೇಗೌಡರು ತಾನೇ ಯಾಕೆ ಚರ್ಚೆ ಮಾಡ್ತಾರೆ? ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ದೇರಿನಲ್ಲಿ ತೀರ್ಮಾನ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ ಅದು ಅಲ್ಲಿ ಸೇರಿರ್ತಕ್ಕಂಥದ್ದು. ನಾವು ಒತ್ತಾಯಕ್ಕೆ ಇನ್ನೊಬ್ಬರು ಆಗ್ತಕ್ಕಂಥದ್ದು ತಪ್ಪಿಸಿ ದೇವೇಗೌಡರು ಮಾಡಿ ಅಂತ ಹೇಳೋಕ್ಕಾಗತ್ತಾ? ಅದು ಅವ್ರ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ವಿಧಾನ ಪರಿಷತ್ 7 ಸ್ಥಾನ ನಿಮ್ಮ ಪಕ್ಷದಿಂದ ನಮಗೆ ನೋಡೋಣ, ಒಂದು ಅಭ್ಯರ್ಥಿ ಆದರೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನೋಡ್ತೀವಿ. ಯಾಕೆಂದ್ರೆ ನಾವು ಇರೋದು 19 ಜನ, 29 ಓಟ್ ಬೇಕಾಗಿದೆ. ಅವ್ರೇನಾದ್ರು ಕಾಂಗ್ರೆಸ್ಸಿಂದ ಇನ್ನೊಂದು ಸೀಟ್ ಹಾಕಿದ್ರೆ ಅದು ಮತ್ತಿನ್ನು ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೀತದಲ್ಲ. ಅದಕ್ಕೆ ನಾವೊಂದು ಅಭ್ಯರ್ಥಿ ಹಾಕೋದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ನೋಡ್ತಾರೆ. GBA ಚುನಾವಣೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ದೀರಿ, ಯಾವ ರೀತಿಯಾಗಿ ಸರ್ ತಯಾರಿ? ನಮ್ಮ ಪಕ್ಷನೂ ತಯಾರಿ ಮಾಡಬೇಕಲ್ಲ. ಈಗ ನಾವು 369 ವಾರ್ಡ್ನಲ್ಲಿ ಈಗಾಗಲೇ ಏನು ಮೀಸಲಾತಿಗಳು ತೀರ್ಮಾನ ಆಗಿದೆ. ನಾವು ನಮ್ಮ ಪಕ್ಷದ ವತಿಯಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ವಾರ್ಡ್ನ ಅಧ್ಯಕ್ಷರುಗಳೇನಿದ್ದಾರೆ ಅವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಂದ ನಮ್ಮ ಪಕ್ಷದ ಒಂದು ಶಕ್ತಿ ಏನು, ಎಷ್ಟು ಅಭ್ಯರ್ಥಿಗಳು ನಿಲ್ಲಕ್ಕೆ ತಯಾರಾಗಿದ್ದಾರೆ, ಇದೆಲ್ಲ ನಾವು ಮಾಹಿತಿಗಳು ಸಂಗ್ರಹ ಮಾಡಿಡಬೇಕಲ್ಲ. ಅದಕ್ಕೆಲ್ಲ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ನೀವು ಮೀಟಿಂಗ್ ಏನಾರು ಇದೆಯಾ? ಇಲ್ಲ, ಈ ಕ್ಷಣದವರೆಗೆ ಅದರ ಬಗ್ಗೆ ನಾವೇನು ಮೀಟಿಂಗ್ ಮಾಡಿಲ್ಲ. ಆ ಮೀಟಿಂಗ್ ಮಾಡೋದಕ್ಕೆ ಸ್ವಲ್ಪ ಇನ್ನೂ ಸಮಯ ಬೇಕು ಅಂತ ಕಾಣಿಸ್ತದೆ. ಕೂತು ಚರ್ಚೆ ಮಾಡಲಿಕ್ಕೆ ನಾವು ಓಪನ್ ಇದ್ದೇವೆ. ಅದರಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ನಮಗಿಲ್ಲ. ನಮ್ಮ ಪಾರ್ಟಿಗೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದರೆ ಮೈತ್ರಿ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ತಯಾರಾಗಿದ್ದೇವೆ. ಆದರೆ ನಮ್ಮ ಪಕ್ಷದ ವತಿಯಿಂದಲೂ ನಾವು ಅಭ್ಯರ್ಥಿಗಳನ್ನು ತಯಾರು ಮಾಡಿರಬೇಕಲ್ಲ, ಆ ದೃಷ್ಟಿಯಿಂದ ಮೀಟಿಂಗ್ ಮಾಡ್ತಾಯಿದ್ದೀವಿ. ಅದು ಆ ಥರ ಈಗಲೇ ಯಾಕೆ ಅನ್ಕೋಬೇಕು? ಹೊಂದಾಣಿಕೆ ಆಗಲ್ಲ, ಅದಕ್ಕೆ ನೀವೇನು ಮಾಡ್ತೀರಿ ಅನ್ನೋದು ಈ ಪ್ರಶ್ನೆಗಳು ಈಗ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಮೈತ್ರಿಯರ ನಮ್ಮ ಹೊಂದಾಣಿಕೆ ಏನಿದೆ ಎಲ್ಲೂ ಅದಕ್ಕೆ ವಿಶ್ವಾಸದ ಕೊರತೆ ಇರಬಾರದು. ಆ ನಿಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ.